ಕನ್ನಡ ಫಿಲ್ಮ್ ಹಿಸ್ಟ್ರಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸೊ ನಮ್ಮ ಜೊತೆ ಇವತ್ತು ಜಸ್ಟ್ ಮ್ಯಾರಿಡ್ ಸೊ ಆಗಬೇಕು ಅಂತ ಅನ್ಕೊಂಡಿರುವಂತಹ ಹಸನ್ ಶೆಟ್ಟಿ ಅಂಡ್ ಅಂಕಿತಾ ಮೇಡಮ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ್, ಸೂಪರ್. ನೀವು? ಸೂಪರ್ ಆಗಿದ್ದೀನಿ ಮೇಡಮ್. ಮದುವೆ ಆಗಿದೆ ನಿಮ್ಗೆ? ಆಗಿದೆ, ಚಾನ್ಸ್ ಹೋಯ್ತು. ಮದುವೆ ಆಗಿದೆಯಾ? ಹಂಗಲ್ಲ, ಮದುವೆ ಆಗಿದೆ. ಆಗಿದೆ. ನೀವು ಮುಖ ಎಕ್ಸ್ಪ್ರೆಷನ್ ಹಿಂಗೆಲ್ಲ ಮಾಡಿದ್ರೆ ವಾಪಸ್ ಹೆಂಗ್ ಮನೆ ಹೋಗ್ತೀರಾ ನೀವು? ಹೌದು. ಈಗ ವೆರಿ ನೈಸ್. ಆಗಾಗ ಪಾಪ ಏನಂತಾರೆ, ನಮ್ಗೆ ಒಂದೊಳ್ಳೆ ಪುಷ್ ಕೊಟ್ಟು ಪ್ರಮೋಷನ್ ಮಾಡೋ ಚಾನೆಲ್ಸ್ ನೋಡಿದ್ದೀರಾ? ಖಂಡಿತ ನೋಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಥ್ಯಾಂಕ್ ಯು. ಅಂಡ್ ಸ್ಟಾರ್ಟ್ ಅಲ್ಲಿಂದನೇ ಮಾಡ್ತೀನಿ. ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ. ಈಗ ಆ ವಿಡಿಯೋ ತೋರಿಸಿ ಆಮೇಲೆ ಪ್ರಶ್ನೆ ಕೇಳ್ತೀನಿ. ಆಮೇಲೆ ಅಲ್ಲಿ ಹಾಕ್ತೀನಿ. ಈಗ ನಂಗೆ ನಾನು ನೋಡಿದೀನಿ ಇದನ್ನ. ಇದು ನಿಮ್ಮ ಇಬ್ಬನಿ ಪ್ರೀಮಿಯರ್ ಶೋ ತಾನೇ ಇದು? ಇದು ನೀವ್ ಶೂಟ್ ಮಾಡಿದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿಗ್ಲಿಲ್ಲ. ಇಲ್ಲ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದೀರಾ ವಿಡಿಯೋ. ನಮ್ಮ ಮಿಸ್ಸಸ್ದು ಖುಷಿ ಆಯ್ತು. ನಾವೇ ನೋಡಿರ್ಲಿಲ್ಲ ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತ. ನೀವು ಅಷ್ಟು ಚೆನ್ನಾಗಿ ತೋರಿಸ್ಬಿಟ್ರಿ. ಥ್ಯಾಂಕ್ ಯು. ನೀವ ನಂಗೆ ಯಾರಿದ್ ವಿಡಿಯೋ ಮಾಡ್ಕೊಂಡಿದ್ದಾರೆ ಅನ್ನೋದೇ ಗೊತ್ತಿಲ್ಲ, ಗೊತ್ತಾ? ನಾ ಅನ್ಕೊಂಡೆ ಯಾರಿದು, ಇದು ಒಳ್ಳೆ ಚೆನ್ನಾಗಿ ಆಕ್ಚುಲಿ ರೀಚ್ ಆಯ್ತು. ಹೌದು, ನಂದು ಪ್ರೀಮಿಯರ್ ಶೋ ನನ್ನ ಸಿನಿಮಾ ನೋಡ್ತಾ ಇರೋದು. ನಾನು ನೋಡಿದ್ದೀನಿ. ಸೀರೆ ಹಾಕೊಂಡು ಬಂದಿದ್ರಲ್ಲ ಅವತ್ತು. ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಪ್ರಶ್ನೆ ಕೇಳ್ತೀನಿ. ಸೊ ಈ ವಿಡಿಯೋ ನೋಡಿ ನನಗೆ ಅಂದ್ರೆ ಅಲ್ಲಿ ನಾನು ಟೈಟ್ಲ್ ಹಾಕಿದೆ ಅಷ್ಟೇ, ಬಟ್ ಮೋಸ್ಟ್ 100% ಪಾಸಿಟಿವ್ ಕಮೆಂಟ್ಸ್ ಬಂದಿದೆ. ಅಂದ್ರೆ ಕಲಾವಿದರಿಗೆ ಯಾವಾಗ ಖುಷಿ ಆಗುತ್ತೆ ಅಂತ ನನ್ನ ಪ್ರಶ್ನೆ. ಏನ್ ಖುಷಿ ಕೊಡುತ್ತೆ ಕಲಾವಿದರಿಗೆ ಆಕ್ಚುಲಿ? ಕಲಾವಿದರಿಗೆ ನನಗೇನು ಅಂತಂದ್ರೆ, ನಾನ್ ಮಾಡ್ತಿರೋ ಕಲಾ ಸೇವೆಗೆ ಸಾರ್ಥಕತೆ ಸಿಗೋದು ಪ್ರೇಕ್ಷಕ ಚಪ್ಪಾಳೆ ತಟ್ಟಾಗ, ಅಥವಾ ಅತ್ತಾಗ, ನಕ್ಕಾಗ, ನಾನೇನು ನಟನೆ ಮಾಡಿದೀನಿ ಅದಕ್ಕೆ ಸ್ಪಂದಿಸಿದಾಗ ನನಗೆ ಸಿಕ್ಕಾಪಡೆ ಖುಷಿ ಆಗುತ್ತೆ. ಫಸ್ಟ್ ಸಿನಿಮಾದಲ್ಲೇ ಸಿಕ್ತು ಅಂತ ಅನ್ಸ್ತಲ್ಲ ನಿಮ್ಗೆ? ಖಂಡಿತ ಸಿಕ್ತು. ಅಂಡ್ ಒಂದು ರೀತಿಯಾಗಿ ಅದ್ರ ಜೊತೆ ನನ್ನ ಅಪ್ಪ ಅಮ್ಮ ರಿಯಾಕ್ಟ್ ಮಾಡಿದ್ದು ನೋಡ್ದೆ ಅಲ್ವಾ? ಅವ್ರು ಯಾರೋ ಚಪ್ಪಾಳೆ ತಟ್ಟುವಾಗ ಅಪ್ಪ ಅಮ್ಮ ಖುಷಿ ಪಡ್ತಿದ್ರು. ಐ ಥಿಂಕ್ ನಾನು ಇರೋದೇ ಅವ್ರಿಬ್ರು ಖುಷಿ ನೋಡೋದಕ್ಕೆ ಅಂತ ಅನ್ಸ್ಬಿಡ್ತು ಆ ಮೊಮೆಂಟ್. ಹಾಗಾಗಿ ನನಗೀಗ ಇವ್ರು ಗೊತ್ತಿಲ್ಲ. ಆ ಒಂದು ಕಲಾವಿದೆ ಸಂತೋಷ ನೋಡ್ತಾ ಇದ್ದೀನಿ. ನಾನು ಇಮೋಷನಲ್ ಆಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮಾತಾಡಿ. ನನ್ನ ಕಣ್ಣಲ್ಲಿ ನೀರು ತುದಿಯಲ್ಲಿ ಪ್ಲೀಸ್. ನಿಜ ಹೇಳಿದ್ದು, ನಿಜ. ಹೇಳಿ, ನಿಮ್ಗೆ ಯಾವಾಗ ಖುಷಿ ಆಗುತ್ತೆ? ಎಡಿಟರ್ ಕಣ್ಣೀರ್ ಹಾಕೊಳಕ್ಕಾಗತ್ತಾ? ನೀವು ಹೇಳಿ, ಯಾವಾಗ ಖುಷಿ ಆಗುತ್ತೆ ನಿಮ್ಗೆ? ಆಕ್ಚುಲಿ ಅವತ್ತು ರಿಯಲ್ ಆಗಿ ಅವರು ಎಮೋಷನಲ್ ಆದ್ರು. ನೋಡ್ದೆ ನಾನು ಇದ್ದೆ ಅವತ್ತು. ಹಂಗಂತ ಅವ್ರನ್ನೇ ನೋಡ್ತಿರ್ಲಿಲ್ಲ, ಸಿನಿಮಾ ನೋಡ್ತಿದ್ದೆ. ಇಲ್ಲ ಅಂದ್ರೆ ನನ್ನ ಪ್ರಕಾರ ಅದೇ ಅಂದ್ರೆ ಎರಡು ಘಟ್ಟಗಳಿದಾವೆ ಪ್ರತಿಯೊಬ್ಬ ಕಲಾವಿದನಿಗೂ ಅವನು ಖುಷಿ ಪಡೋದಕ್ಕೆ. ಒಂದು, ಅವನ ಕಲಾ ಸೇವೆಯನ್ನ ಜನರು ಗುರುತಿಸಿ ಅದನ್ನ ಏನೋ ಸ್ಪಂದಿಸಿದಾಗ ಅಥವಾ ಅದನ್ನ ಅಕ್ನಾಲೇಜ್ ಮಾಡಿದಾಗ. ಇನ್ನೊಂದು, ಅವ್ರು ಮಾಡುವಂತಹ ಪ್ರಾಜೆಕ್ಟ್ಗಳೇನಿದಾವೆ ಅದು ಗೆದ್ದಾಗ. ಸೊ ಐ ಥಿಂಕ್ ಇದು ಎರಡು ಕಲಾವಿದರಿಗೆ ಇದೆರಡು ಘಟ್ಟ ಏನಿದೆ. ಫಸ್ಟು ಹೆಂಗೋ ನಾವು ಟೆಲಿವಿಷನ್ ಮಾಡ್ಬೋದು ಅಥವಾ ಪಾತ್ರಗಳನ್ನ ಮಾಡ್ಬೋದು, ಹೆಂಗೋ ಆಗ್ಬಿಡತ್ತೆ. ಬಟ್ ಅವನ ಲಾರ್ಜರ್ ಸ್ಕೇಲ್ ಒಂದು ಇಡೀ ಚಿತ್ರತಂಡ ಗೆದ್ದಾಗ ಅದು ಇನ್ನೂ ದೊಡ್ಡ ಮಟ್ಟದ ಸಂತೋಷ ಕೊಡುತ್ತೆ. ಯಾಕಂದ್ರೆ ಅದರಲ್ಲಿ ನನ್ನ ಗೆಲುವಿನ ಜೊತೆ ಇಡೀ ತಂಡ, ನಾವು ಯಾರೆಲ್ಲ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡೋದು, ಅದು ಸಿನಿಮಾನೇ ಆಗ್ಬೇಕಂತಾಗಿಲ್ಲ, ಸೀರಿಯಲ್ ಕೂಡ ಆಗಿರ್ಬೋದು. ಒಂದು 10 ವರ್ಷ ಸೀರಿಯಲ್ ನಡಿಬೋದು ನಿಮ್ದು. ಅಲ್ಲಿ ಎಷ್ಟೊಂದು ಇವರೇ ಒಂದು ಸೀರಿಯಲ್ ಮಾಡಿದ್ದಾರೆ, ಅದರಿಂದ ನಾನೊಂದು ಸೀರಿಯಲ್ ಮಾಡಿದ್ದೀವಿ, ಇಬ್ರು ಒಂದೇ ಪ್ರೊಡಕ್ಷನ್ ಮಾಡಿರೋ ಸೀರಿಯಲ್ ಅದು. ಅಂಡ್ ಎಷ್ಟು ವರ್ಷಗಳು ನಡೆದಿರೋ ಸೀರಿಯಲ್. ನಿಮ್ದು ಎಷ್ಟು ಎಪಿಸೋಡ್? ನಮ್ದು 3 ವರ್ಷ. ಸೊ ನಾನ್ ಕೆಲಸ ಮಾಡಿದ ಸೀರಿಯಲ್ 10 ವರ್ಷ, ಬಟ್ ಅದ್ರಲ್ಲಿ ನಾನು ಕೆಲಸ ಮಾಡಿದ 2 ವರ್ಷ. ಸೊ ಅದರಲ್ಲಿ ನಾನು ಎಂಡ್ ಆದಾಗ ಇದ್ನೋ ಇಲ್ವೋ, ಅಥವಾ ಶುರುವಾದಾಗ ಇದ್ನೋ ಇಲ್ವೋ, ಬಟ್ ಆ 10 ವರ್ಷಗಳ ಜರ್ನಿ ಆ ಸೀರಿಯಲ್ ಪಡ್ಕೊಂತಲ್ಲ, ಆ ಖುಷಿ ಏನ್ ಕೊಡುತ್ತೆ ಅದು ಯಾವ್ದು ಕೊಡೋದಕ್ಕೂ ಸಾಧ್ಯ ಇಲ್ಲ. 10 ವರ್ಷ ದುಡಿದ್ರು ಒಂದಿಷ್ಟು ಜನ, 10 ವರ್ಷ ಕೆಲಸ ಮಾಡಿದ್ರು, 10 ವರ್ಷ ಪ್ರತಿಯೊಬ್ಬರ ಕೆಲಸ ನೋಟಿಸ್ ಆಯ್ತು, ಅದೊಂದು ಕಡೆ. ಆದ್ರೆ ಇನ್ನೊಂದು ಕಡೆ ಸಿನಿಮಾ ಅಂತ ಬಂದಾಗ ಅಂದ್ರೆ ನೀವು ಹೇಳಿದಾಗ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಹೇಳಿದ್ರಿ ಅಂಡ್ ಅದರಲ್ಲಿ ಅದನ್ನ ನೋಡಿದ್ರಿ ಅಂತ ಹೇಳಿದ್ರಲ್ಲ, ಐ ಡೆಫಿನೆಟ್ಲಿ ಕ್ಯಾನ್ ಕನೆಕ್ಟ್ ಟು ಇಟ್ ದಟ್
ಸೂಪರ್ ಗುರು, ಇವ್ರಿಗೊಂದು ಒಳ್ಳೆ ಅವಕಾಶ ಇದೆ. ಒಂದು ಫಸ್ಟ್ ಸಿನಿಮಾದಲ್ಲಿ ಅವರ ಪಾತ್ರ ಆಗಿರ್ಬೋದು, ಅವರ ಸಿನಿಮಾ ಆಗಿರ್ಬೋದು, ಎಲ್ಲರೂ ಸಖತ್ ಇಷ್ಟಪಡೋ ಥರ ಆಯ್ತಲ್ಲ. ದಟ್ ಈಸ್ ದ ಬಿಗ್ಗೆಸ್ಟ್ ವಿಕ್ಟ್ರಿ ಎವರ್ ಒಬ್ಬ ಕಲಾವಿದನಿಗೆ. ಎಸ್, ಸೂಪರ್.